ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪಲ್ಲವಿ ಟಾಕ್ಸ್. ಇವತ್ತು ಸ್ವಲ್ಪ ತುಂಬ ಖುಷಿಯಾಗಿದ್ದೀನಿ. ಊರಿಗೆ ಹೋಗ್ತಾ ಇದ್ದೀನಿ ನಾನು ಅಕ್ಕನ ಮನೆಗೆ. ಅಕ್ಕ ಅಂದರೆ ನನಗೆ ಎರಡನೇ ಅಮ್ಮ ಅಂತಲೇ ಹೇಳ್ಬೋದು. ನನಗೆ ಅಮ್ಮ ಇಲ್ಲ, ರೀಸೆಂಟಾಗಿ ಅಮ್ಮನ ಕರ್ಕೊಂಡಿದ್ದೀನಿ. ಬಟ್ ನಮ್ಮ ಅಕ್ಕನ ನೋಡ್ತಾ ಇದ್ರೆ ನನಗೆ ನಮ್ಮ ಅಮ್ಮನ ಫೀಲ್ ಆಗುತ್ತೆ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 8-10 ಮಂತ್ಸ್ ಆಯಿತು ನಾನು ಅಕ್ಕನ ಮನೆಗೆ ಹೋಗಿ ಪಾಪುನ ಕರ್ಕೊಂಡು. ಸೊ ಹಾಗಾಗಿ ಇವತ್ತು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಮಗನ ಜೊತೆ. ಪ್ರತಿ ಸರಿ ಅವ್ರ ಅಪ್ಪ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರು, ಅವರು ಮತ್ತು ಅವ್ರ ಫ್ರೆಂಡ್ JP ಅಣ್ಣ ಅಂತಿದ್ದಾರೆ. ಸೊ ಇಬ್ಬರು ಸೇರಿ ಕಾರಲ್ಲಿ ಡ್ರಾಪ್ ಮಾಡ್ತಿದ್ರು. ಬಟ್ ಈ ಸರಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗಿರ್ತಾನೆ ಬಸ್ಸಲ್ಲಿ ಅಂತ, ತುಂಬ ತರಲೆ ಮಾಡಿದ್ರೆ ಕಷ್ಟ. ನೋಡೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಕ್ಕನ ಹೊರಗೆ. ಸುಮ್ಮನೆ ಮಿಸ್ ಮಾಡ್ಕೊತೀಯ ನನ್ನನ್ನು ಮಿಸ್ ಮಾಡ್ಕೊತೀಯ, ಅಂಜನನ್ನು ಮಿಸ್ ಮಾಡ್ಕೊತೀಯ? ಇಬ್ಬರು ನನ್ನ ಬೇಗ ಬಂದುಬಿಡ್ತೀವಿ. ಓಕೆನಾ? ಬಾಯ್ ಇರು ಅಮ್ಮಗೆ. ನೀನು ಮಿಸ್ ಮಾಡ್ಕೊತೀಯ? ಎಷ್ಟು ಮಿಸ್ ಮಾಡ್ಕೊತೀಯ? ತುಂಬ. ಇವನು ನನ್ನ ಮೊದಲನೇ ಮಗ. ಯಾಕಂದರೆ ನನಗೆ ಇವನಂದರೆ ತುಂಬ ಇಷ್ಟ. ನನ್ನ ಮದುವೆ ಹೊಸದ್ರಲ್ಲಿ ಬಂದಾಗ ಇವನು 3 ಮಂತ್ಸ್ ಪಾಪು. ಅವಾಗಿಂದನೂ ನಾನು ಇವನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅವನು ನನ್ನ ಅಮ್ಮ ಅಂತಲೇ ಕರೀತಾನೆ. ನೋಡೋಣ. ಹೊರಡಕ್ಕೆ ಮುಂಚೆ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಅಮ್ಮ ಬೇಗ ಚಿಕನ್ ಬಿರಿಯಾನಿ ಮಾಡಿ ಚಿಲ್ಲಿ ಚಿಕನ್ ಮಾಡಿದರು. ನಾನು ಬೇಗ ಹೊರಡೋಣ ಅಂದ್ಕೊಂಡೆ, ಬಟ್ ಅಮ್ಮ ಇಲ್ಲ ತಿನ್ಕೊಂಡೇ ಹೋಗು ಅಂದರು. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದಾಗ ನೋಡ್ಬೋದು ಪಾಪು ಚೆನ್ನಾಗಿ ನಿದ್ದೆ ಹೋಗಿಬಿಟ್ಟ. ಸದ್ಯ ನನಗೆ ಎದ್ಬಿಟ್ಟಿದ್ರೆ ತುಂಬ ಹಿಂಸೆ ಕೊಡ್ತಿದ್ದ. ಸದ್ಯಕ್ಕೆ ನಿದ್ದೆ ಹೋದ. ತುಂಬ ರಶ್ ಇತ್ತು ಬಸ್ಸು. ಪಾಪ ಅಂತ ನನಗೆ ಸೀಟ್ ಕೊಟ್ಟರು. ಪಕ್ಕದಲ್ಲಿ ಒಬ್ಬರು ದಾರಿಯ ಕುತ್ಕೊಂಡು ನನಗೆ ಸರಿ ಕೂತ್ಕೊಳ್ಳೋಕ್ಕಾಗಿಲ್ಲ, ಏನಿಲ್ಲ. ದಾರಿ ಉದ್ದಕ್ಕೂ ನೇಚರ್ನ ತುಂಬ ಎಂಜಾಯ್ ಮಾಡಿಕೊಂಡು ಜರ್ನಿ ಮಾಡಿದೆ. ಸೀಟ್ ಬಿಟ್ಕೊಡೋದ್ರಿಂದ ತುಂಬ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ ಅಂಕಲ್ಗೆ. ಇದು ನಮ್ಮ ಅಕ್ಕ ಅವ್ರ ಊರ ಹತ್ರ ವಿಲೇಜ್ ವ್ಯೂ. ಸುತ್ತ ಹಸಿರಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇರೋದಕ್ಕೂ ಅಷ್ಟೇ ಒಂಥರ ಗ್ರೀನರಿ ಮಧ್ಯೆ ಇರೋದು ಅಂದ್ರೇ ಒಂಥರ ಖುಷಿ. ಅಷ್ಟು ಹಸಿರಾಗಿರುತ್ತೆ ಸುತ್ತ. ಪಾಪ ವೀಡಿಯೋ ಮಾಡಿ ಹಾಕೋಣ ಅವರು ಮನೆಗೆ ರೀಚ್ ಆದ ತಕ್ಷಣ ಯಾವ ಥರ ಇರುತ್ತೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಏನಂದರೆ ಪಾಪು